ಶ್ರೀ ಸುಧೀಂದ್ರ ತೀರ್ಥರು. ಸುಧೀಂದ್ರ ತೀರ್ಥರು ಇವತ್ತಿಗೂ ಕೂಡ ಬಹಳ ಪ್ರಸಿದ್ಧರು. ಉಡುಪಿಯ ಅಷ್ಟಮಠಗಳ ಎಲ್ಲ ಸ್ವಾಮಿಗಳಿಗೂ ಕೂಡ ಅತ್ಯಂತ ಗೌರವದ ಯತಿಗಳಾಗಿದ್ದುಕೊಂಡು ಕೃಷ್ಣ ಮಠದಲ್ಲಿದ್ದುಕೊಂಡು ಶ್ರೀಕೃಷ್ಣ ಮಂತ್ರವನ್ನು ಸಿದ್ಧಿ ಮಾಡಿಕೊಂಡವರು. ಅಂತಹ ಸ್ವಾಮಿ ಶ್ರೀಕೃಷ್ಣಾಯ ನಮಃ, ಸ್ವಾಮಿ ಶ್ರೀ ಗೋಪಾಲಕೃಷ್ಣಾಯ ನಮಃ ಎಂಬಂತಹ ಒಂದು ಮಂತ್ರವನ್ನು 24 ತಾಸು ಕೂಡ ಅವರು ಉಚ್ಚರಿಸ್ತಾ ಇದ್ದರು, ಅದನ್ನು ಜಪ ಮಾಡ್ತಾ ಇದ್ದರು. ಅದು ಅವರಿಗೆ ಸಿದ್ಧಿಯಾಗಿದ್ದು ಅವರು ಕೂಡ ಅವರ ಮಂತ್ರಾಕ್ಷತೆಯನ್ನು ಯಾರ್ಯಾರು ಪಡೆಯಿದ್ರು ಅವರೆಲ್ಲರಿಗೂ ಕೂಡ ಶ್ರೇಯಸ್ಸಾದದ್ದು ಒಳ್ಳೆಯದಾದದ್ದನ್ನು ಇವತ್ತಿಗೂ ಕೂಡ ನಾವು ಕೇಳ್ತಾ ಇದ್ದೇವೆ. ಅಂತಹ ಸುಧೀಂದ್ರ ತೀರ್ಥರು ಅವರು ಶತಾಯುಷಿಗಳಾಗಿ ಮೆರೆದರು. ಅವರಿಗೆ 100 ವರ್ಷ ಆಗುವಾಗ ಹಣೆಯಲ್ಲಿ 2 ಕೊಂಬುಗಳು ಬಂದಿತ್ತು. ಜನ ಎಲ್ಲ ಅವರನ್ನು ಋಷ್ಯಶೃಂಗ ಅಂಥೇಳಿ ಕರೀತಾ ಇದ್ದರು. ಅಂತಹ ಅವರ ಮಾತು ಪ್ರತಿಯೊಬ್ಬರಿಗೂ ಕೂಡ ಫಲಿಸ್ತಾ ಇತ್ತು. ಅನೇಕ ಕಥೆಗಳು ಇವತ್ತಿಗೂ ಕೂಡ ಇದೆ ಅವರ ಬಗ್ಗೆ. ಅವರು ಈ ರೀತಿಯಾಗಿ ಹೇಳಿದ ತಕ್ಷಣ ಏನಾಯಿತು ಎಂಬುದಾಗಿ ಇಂತಹ ಉಲ್ಲೇಖಗಳನ್ನು ನಾವು ಕಾಣ್ತಾ ಇದ್ದೇವೆ. ಅನೇಕ ಜನರು ಅವರ ಮಂತ್ರಾಕ್ಷರ ಬಲೆಯಿಂದ ಸಂತಾನ ಪ್ರಾಪ್ತಿಯೂ ಕೂಡ ಆಯಿತು. ಅದಕ್ಕೋಸ್ಕರ ಇವತ್ತಿಗೂ ಅನೇಕ ಮಕ್ಕಳಿಗೆ ಸುಧೀಂದ್ರ ಎಂಬಂತಹ ಹೆಸರನ್ನು ಇಟ್ಟದ್ದನ್ನು ನಾವು ಗುರುತಿಸಬಹುದು. ಅಂತಹ ಮಾಗಿದ ಯತಿಗಳು ಅತ್ಯಂತ ಒಂದು ತಪಸ್ವಿಗಳು. ಅನೇಕ ಯತಿಗಳಿಗೆ ಅವರು ಸ್ಫೂರ್ತಿಯನ್ನು ನೀಡಿದ್ದಾರೆ. ಮುಖ್ಯವಾಗಿ ನಮ್ಮ ವಿದ್ಯಾಗುರುಗಳಾದಂತಹ ಶ್ರೀ ವಿದ್ಯಾಮಾನ್ಯ ತೀರ್ಥರಿಗೂ ಕೂಡ ಅವರು ವಿಶೇಷ ಅನುಗ್ರಹವನ್ನು ಮಾಡಿದ್ದಾರೆ. ಬಹಳ ಸ್ವಾರಸ್ಯಕರವಾದಂತಹ ಒಂದು ಘಟನೆ ಎಂದರೆ ಶ್ರೀ ವಿದ್ಯಾಮಾನ್ಯ ತೀರ್ಥರ ತಂದೆ ಕುಪ್ಪಣ್ಣ ತಂತ್ರಿಗಳು ಅಂತ ಹೇಳಿ ಅವರು ಎರ್ಮಾಳಿನಲ್ಲಿದ್ದರು. ನಮ್ಮ ಶ್ರೀ ಸುಧೀಂದ್ರ ತೀರ್ಥರು ಹೆಜಮಾಡಿಯಿಂದ ಉಡುಪಿಗೆ ಬರುವ ದಾರಿಯಲ್ಲಿ ಅವರು ಕುಪ್ಪಣ್ಣ ತಂತ್ರಿಗಳ ಮನೆಯ ಹತ್ತಿರ ಅವರು ಸಾಗ್ತಾಯಿದ್ರು. ಕುಪ್ಪಣ್ಣ ತಂತ್ರಿಗಳು ಸುಧೀಂದ್ರ ತೀರ್ಥರು ಈ ದಾರಿಯಲ್ಲಿ ಹೋಗುವುದನ್ನು ನೋಡಿ ಬೆಳಗ್ಗಿನ ಮುಂಜಾವೆ ಸಮಯದಲ್ಲಿ ನೋಡಿ ಗುರುಗಳನ್ನು ನೋಡಿ ತಕ್ಷಣ ತನ್ನ ಮನೆಗೆ ಬರಬೇಕು ಅಂಥೇಳಿ ಕರ್ಕೊಂಡು ಪಾದಪೂಜೆಯನ್ನು ಮಾಡಿದರು. ಪಾದಪೂಜೆಯನ್ನು ಮಾಡಿದವರು ಕುಪ್ಪಣ್ಣ ತಂತ್ರಿಗಳಿಗೆ ಇವತ್ತು ಗುರುಗಳು ಅಚಾನಕ್ಕಾಗಿ ನಮ್ಮ ಮನೆಗೆ ಬಂದಿದ್ದಾರೆ, ಇದೇ ಸುದೀನ ಅಂತ ಹೇಳಿ ತನ್ನ ಮಗನಿಗೆ ಉಪನಯನವನ್ನು ಅವತ್ತೇ ಮಾಡಿಬಿಟ್ರು. ಇನ್ವಿಟೇಷನು ಇಲ್ಲ, ಏನೂ ಇಲ್ಲ. ಪುರೋಹಿತರನ್ನು ಕರೆಸಿದ್ರು. ಗುರುಗಳು ಬಂದ ಮುಹೂರ್ತವೇ ಸುಮುಹೂರ್ತ ಎಂಬುದಾಗಿ ಭಾವಿಸಿ ಅವತ್ತೇ ಅವರನ್ನಲ್ಲಿ ಕೂರಿಸಿ ಉಪನಯನವೆಲ್ಲ ಮಾಡಿ ಆಮೇಲೆ ಅವರನ್ನು ಸಾಯಂಕಾಲ ನಂತರ ಉಡುಪಿಗೆ ಕಳಿಸಿಕೊಟ್ಟರು. ಆ ಉಪನೀತ ಒಟ್ಟು ಯಾರು ಅಂದರೆ ಅವರೇ ನಮ್ಮ ವಿದ್ಯಾಗುರುಗಳಾದಂಥ ಶ್ರೀ ವಿದ್ಯಾಮಾನ್ಯ ತೀರ್ಥರು. ಅವತ್ತು ಉಪನಯನ ಆದ ತಕ್ಷಣ ಶ್ರೀ ಸುಧೀಂದ್ರ ತೀರ್ಥರು ಅವರಿಗೆ ಶ್ರೀಕೃಷ್ಣ ಮಂತ್ರದ ಉಪದೇಶವನ್ನು ಮಾಡಿದರು. ನಮ್ಮ ಗುರುಗಳಾದಂಥ ಶ್ರೀ ವಿದ್ಯಾಮಾನ್ಯ ತೀರ್ಥರು ಅವರು ಯಾವಾಗಲೂ ಹೇಳ್ತಾಯಿದ್ರು, ನಿಮ್ಮ ಪರಮಗುರುಗಳಾದಂತಹ ಶ್ರೀ ಸುಧೀಂದ್ರ ತೀರ್ಥರು ನನಗೆ ಕೃಷ್ಣ ಮಂತ್ರ ಉಪದೇಶ ಮಾಡಿದ್ರಿಂದ ನನಗೆ ಕೃಷ್ಣನ ಪೂಜೆಯನ್ನು ಮಾಡುವ ಭಾಗ್ಯ ದೊರಕಿತು. ಅವರ ಒಂದು ಮಂತ್ರೋಪದೇಶದಿಂದಾಗಿ ನನಗೆ ಇಂತಹ ಒಂದು ಭಾಗ್ಯ ಬಂದಿದೆ ಎಂಬುದಾಗಿ ಅನೇಕ ಸಲ ಅವರು ಹೇಳಿದ್ದಾರೆ. ಈ ರೀತಿ ಸುಧೀಂದ್ರ ತೀರ್ಥರಿಂದ ಅತ್ಯಂತ ಪ್ರಭಾವಿತರಾದವರು, ಅನುಗ್ರಹಿತರಾದವರು ನಮ್ಮ ವಿದ್ಯಾಗುರುಗಳಾದಂತಹ ವಿದ್ಯಾಮಾನ್ಯ ತೀರ್ಥರು ಆಗಿದ್ದಾರೆ. ಆದ್ದರಿಂದ ನಮಗೆ ಅನೇಕ ಸಲ ವಿದ್ಯಾಮಾನ್ಯ ತೀರ್ಥರು ಹೇಳಿದರು, ನನಗೆ ಅವತ್ತು ಒಂದು ಪಟ್ಟೆಯನ್ನು ಕೊಟ್ಟಿದ್ದರು, ಅದನ್ನು ನಾನು ಯಾವಾಗಲೂ ಜೋಪಾನವಾಗಿ ಇಟ್ಟುಕೊಂಡಿದ್ದೆ ಎಂಬುದಾಗಿ ಶ್ರೀ ವಿದ್ಯಾಮಾನ್ಯ ತೀರ್ಥರು ನನ್ನ ಹತ್ತಿರ ಅನೇಕ ಬಾರಿ ಹೇಳಿದ್ದಾರೆ. ಅಂತಹ ಒಂದು ಎಲ್ಲರ ಗೌರವಕ್ಕೆ ಅದೇ ರೀತಿ ಶ್ರೀ ವಿಶ್ವೇಶ ತೀರ್ಥರು ಕೂಡ ಸುಧೀಂದ್ರ ತೀರ್ಥರ ಬಗ್ಗೆ ಬಹಳ ಗೌರವವನ್ನು ಇಟ್ಟುಕೊಂಡಿದ್ದರು. ಸುಧೀಂದ್ರ ತೀರ್ಥರ ಒಂದು ಕೈಯನ್ನು ಶ್ರೀ ವಿದ್ಯಾಮಾನ್ಯ ತೀರ್ಥರು, ಮತ್ತೊಂದು ಕೈಯನ್ನು ಶ್ರೀ ವಿಶ್ವೇಶ ತೀರ್ಥರು ಹಿಡಿದು ನಿಂತಹ ಒಂದು ಹಳೆಯ ಕಾಲದ ಫೋಟೋ ಇವತ್ತಿಗೂ ಅನೇಕ ಮನೆಗಳಲ್ಲಿ ಇವೆ. ಅಂತಹ 3 ತಪಸ್ವಿಗಳು, 3 ಮಹಾಮಹಿಮರು ಜೊತೆಯಾಗಿರತಕ್ಕಂತಹ ಈ ಒಂದು ಭಾವಚಿತ್ರ ಅದು ಅತ್ಯಂತ ಒಂದು ಅಪೂರ್ವವಾದದ್ದು. ಇವತ್ತು ಅನೇಕ ಮನೆಗಳಲ್ಲಿ ಇದ್ದದ್ದನ್ನು ಕೂಡ ನಾವು ಗುರುತಿಸಬಹುದು. ಅಂತಹ ಮಹಾಮಹಿಮರು ಶ್ರೀ ಸುಧೀಂದ್ರ ತೀರ್ಥರು ಕೃಷ್ಣ ಮಂತ್ರವನ್ನು ಅವರು ಜಪ ಮಾಡಿ ಸಿದ್ಧಿ ಮಾಡಿಕೊಂಡವರು. ಅವರ ಆಯ್ಕೆಯೂ ಕೂಡ ಬಹಳ ರೋಚಕವಾಗಿತ್ತು. ಕೃಷ್ಣಾಪುರ ಮಠದ ಸ್ವಾಮಿಗಳು ಅವರನ್ನು ಆಯ್ಕೆ ಮಾಡಿದರು. ಆವಾಗ ಪುತ್ತಿಗೆ ಮಠಕ್ಕೆ ಒಬ್ಬ ಯತಿಯನ್ನು, ಉತ್ತರಾಧಿಕಾರಿಯನ್ನು ಆಯ್ಕೆ ಮಾಡಬೇಕು ಆ ಪ್ರಸಂಗ ಬಂದಾಗ ಯಾರನ್ನು ಮಾಡಬಹುದು ಅಂತ ಹೇಳಿ ಅವರು ಹುಡುಕ್ತಾ ಇರುವಾಗ ರಾತ್ರಿ ಹೊತ್ತು ವಿದ್ಯಾರ್ಥಿಗಳು ಮಠದವರೆಲ್ಲ ಮಲಗಿದ ಸ್ಥಳಕ್ಕೆ ಹೋಗ್ತಾರೆ. ಅಲ್ಲಿ ನೋಡುವಾಗ ಒಬ್ಬ ಹುಡುಗ ಎದೆಯ ಮೇಲೆ ಕೈ ಮುಗಿದು ಮಲಗಿದ್ದನ್ನು ನೋಡಿದರು. ಇವನೇ ಒಳ್ಳೆಯವನು, ಇವನೇ ದೇವರ ಭಕ್ತ, ಮಲಗುವಾಗಲೂ ಕೂಡ ದೇವರಿಗೆ ಕೈ ಮುಗಿದುಕೊಂಡೇ ಮಲಗಿದ್ದಾನೆ ಅಂಥೇಳಿ ಅವನನ್ನೇ ಆಯ್ಕೆ ಮಾಡಿದರು. ಅವರೇ ನಮ್ಮ ಪರಮಗುರುಗಳಾದ ಶ್ರೀ ಸುಧೀಂದ್ರ ತೀರ್ಥರು. ಬಹಳ ಕೃಷ್ಣನ ಮೇಲೆ ಭಕ್ತಿ ಇದ್ದು ಸೇವಾ ಭಾವನೆಯಿಂದ ಬಹಳ ಒಂದು ಮಾಗಿದ ವ್ಯಕ್ತಿತ್ವ ಉಳ್ಳವರು. ಅವರಷ್ಟೇ ಮುಗ್ಧರಾಗಿದ್ದರು ಎಂಬುದು ಕೂಡ ಪ್ರಸಿದ್ಧವಾಗಿದೆ. ಅವರ ಮುಗ್ಧತೆಯ ಬಗ್ಗೆ ಅನೇಕ ಕಥೆಗಳು ಪ್ರಚಲಿತವಾಗಿವೆ.
ಒಂದು ಅದರಲ್ಲಿ ಬಹಳ ಸ್ವಾರಸ್ಯಕರವಾದಂಥ ಕಥೆ ಏನೆಂದರೆ, ಸುಧೀಂದ್ರ ತೀರ್ಥರು ಯಾವಾಗಲೂ ಕೃಷ್ಣ ಮಂತ್ರ ಜಪ ಮಾಡ್ತಾಯಿದ್ರು. ಅವರು ನಮ್ಮ ಪುತ್ತಿಗೆ ಮಠದಲ್ಲಿ ಜಪ ಮಾಡ್ತಾ ಇರುವಾಗ ಯಾರೋ ಒಬ್ಬ ಓಡಿ ಬಂದು ಸುಧೀಂದ್ರ ತೀರ್ಥರ ಹತ್ತಿರ ಅವನು ಕಂಪ್ಲೇಂಟ್ ಮಾಡಿದ, ಸ್ವಾಮಿಗಳೇ ನೋಡಿ, ನಿಮ್ಮ ಮಠದ ಎದುರುಗಡೆ ಯಾರೋ ಒಬ್ಬ ಬೀಡಿ ಸೇದ್ತಾ ಇದ್ದಾನೆ ಅಂಥೇಳಿ ಕಂಪ್ಲೇಂಟ್ ಮಾಡಿದ. ಸುಧೀಂದ್ರ ತೀರ್ಥರಿಗೆ ಬಹಳ ಕೋಪ ಬಂತು. ಅವನನ್ನು ಕರಿ ಅಂತೇಳಿ ಹೇಳಿದರು. ಒಳಗೆ ಬಂದ ತಕ್ಷಣ ಕೇಳಿದರು, ಹೌದು, ನೀನು ಬೀಡಿ ಸೇದ್ತಾ ಇದ್ದೀಯಂತೆ, ಹೌದಾ ಅಂಥೇಳಿ. ಅವ ಹೇಳಿದ, ಸ್ವಾಮಿಗಳೇ, ನಾನು ನಿಮ್ಮ ಎದುರಿಗೆ ಸುಳ್ಳು ಹೇಳೋದಿಲ್ಲ, ನಾನು ಬೀಡಿ ಸೇದ್ತಾ ಇದ್ದದಲ್ಲ, ನಾನು ಸಿಗರೇಟ್ ಸೇದ್ತಾ ಇದ್ದದ್ದು ಅಂತೇಳಿ ಹೇಳಿದ. ಹೌದಾ, ಹಾಗಿದ್ರೆ ಹೋಗು ಅಂತೇಳಿ ಕಳಿಸಿಕೊಟ್ರು. ಪಾಪ ಸುಧೀಂದ್ರ ತೀರ್ಥರಿಗೆ ಬೀಡಿಕ್ಕಿಂತ ಸಿಗರೇಟು ಹೆಚ್ಚು ಹಾನಿಕರ, ಅದರ ಪ್ಯಾಕೆಟ್ನಲ್ಲೇ ಬರೆದಿರ್ತದೆ, ಬಹಳ ದುಬಾರಿ ಆದದ್ದು, ಈ ಯಾವ ವಿಚಾರನೂ ಅವರಿಗೆ ಗೊತ್ತಿರಲಿಲ್ಲ. ಬೀಡಿ ಅಲ್ಲ ಸಿಗರೇಟು ಹೇಳಿದರೆ ಹಾಗಿದ್ರೆ ಹೋಗು ಅಂತೇಳಿ ಕಳಿಸಿಕೊಟ್ರಂತೆ. ಇಷ್ಟು ಮುಗ್ಧತೆ ಲೋಕದ ವಿಷಯದಲ್ಲಿ ಸುಧೀಂದ್ರ ತೀರ್ಥರಲ್ಲಿ ನಾವು ಕಾಣಬಹುದು. ಅವರು ಯಾವಾಗಲೂ ಕೂಡ ಪರಮಾತ್ಮನ ಧ್ಯಾನದಲ್ಲೇ, ಭಗವಂತನ ಉಪಾಸನೆಯಲ್ಲೇ ಅವರು ತೊಡಗಿದ್ದರು. ಲೌಕಿಕವಾದ ಯಾವ ವಿಚಾರದಲ್ಲಿ ಅವರು ಇರಲಿಲ್ಲ ಎಂಬಂತಹ ಅನೇಕ ಕಥೆಗಳು ಪ್ರಚಲಿತವಾಗಿವೆ. ಅಂತಹ ಮಹಾಮಹಿಮರು, ಮಹಾತಪಸ್ಸುಗಳು, ಶತಾಯುಷಿಗಳಾದಂತಹ ಶ್ರೀ ಸುಧೀಂದ್ರ ತೀರ್ಥರು. ಆದ್ದರಿಂದಲೇ ಅವರ ವೃಂದಾವನ ಉಡುಪಿಯ ವೃಂದಾವನ ಸಮುಚ್ಚಯದಲ್ಲಿದೆ. ಅವರ ಒಂದು ಸ್ಮರಣೆಗಾಗಿ ನಾವು ಉಡುಪಿಗೆ ಪ್ರವೇಶ ಮಾಡತಕ್ಕಂಥ ಕಿನ್ನಿಮೂಲಿಕೆಯಲ್ಲಿ ಒಂದು ಸ್ವಾಗತ ಗೋಪುರವನ್ನು ಸುಧೀಂದ್ರ ಮಂಟಪ ಎಂಬುದಾಗಿ ನಾವು ಸ್ಥಾಪನೆಯನ್ನು ಕೂಡ ಮಾಡಿದ್ದೇವೆ. ಅವರ ಒಂದು ಮಹಿಮೆಯನ್ನು ಹೇಳತಕ್ಕಂಥ ಅನೇಕ ಪುಸ್ತಕಗಳನ್ನು ನಾವು ಪ್ರಕಟ ಮಾಡಿದ್ದು. ಅಷ್ಟಮಠದ ಯತಿಗಳು ಕೂಡ ಸುಧೀಂದ್ರ ತೀರ್ಥರ ಬಗ್ಗೆ ಬರೆದಂತಹ ಒಂದು ಪುಸ್ತಕ. ಅದೇ ರೀತಿ ಅದಮಾರು ಮಠದ ಶ್ರೀ ಉಪದೇಶ ತೀರ್ಥರು ಶ್ರೀ ಸುಧೀಂದ್ರ ತೀರ್ಥರ ಒಂದು ನೆನಪಿಗಾಗಿ, ಅವರ ಶತಮಾನೋತ್ಸವದ ನೆನಪಿಗಾಗಿ ತುಲಾಭಾರ ಮಾಡಿ ಆ ಬೆಳ್ಳಿಯಿಂದ ಕೃಷ್ಣನಿಗೆ ಬೆಳ್ಳಿಯ ರಥವನ್ನು ಕೂಡ ಸಮರ್ಪಣೆ ಮಾಡಿದರು. ಅವರ ಶತಮಾನೋತ್ಸವದ ಸಂದರ್ಭದಲ್ಲಿ ಚೆನ್ನೈಯಲ್ಲಿ ಇದ್ದಂತಹ ದಾಸಪ್ರಕಾಶ ಸೀತಾರಾಮರಾಯರು ಸುವರ್ಣ ಅಭಿಷೇಕವನ್ನು 108 ಸುವರ್ಣ ನಾಣ್ಯಗಳ ಅಭಿಷೇಕವನ್ನು ಮಾಡಿ ಆ ಒಂದು ನಾಣ್ಯಗಳನ್ನು ಎಲ್ಲರಿಗೂ ಕೂಡ ಹಂಚಿದ್ದು ಅತ್ಯಂತ ವೈಭವದ ಒಂದು ಕಾರ್ಯಕ್ರಮ ನಡೆದಿದ್ದು ಇವತ್ತಿಗೂ ಕೂಡ ಉಡುಪಿಯ ಅನೇಕ ಜನರು ನೆನಪಿಸ್ತಾ ಇದ್ದಾರೆ. ಅಂತಹ ಸುಧೀಂದ್ರ ತೀರ್ಥರ ಒಂದು ಮಹಿಮೆ ಬಹಳ ಅಪಾರವಾದದ್ದು. ಅವರ ಒಂದು ಮಹಿಮೆಯ ಕಥೆಗಳು ಪ್ರಚಲಿತವಾಗಿವೆ. ಅನೇಕ ಜನರು ಮಂತ್ರಾಲಯದಲ್ಲಿ ಹೋಗಿ ಶ್ರೀರಾಯರ ಸೇವೆಯನ್ನು ಮಾಡಿದರೆ ಕನಸಿನಲ್ಲಿ ಅವರಿಗೆ ರಾಯರು ಬಂದು, ನೀನು ಇಲ್ಲಿ ಸೇವೆ ಮಾಡಿದ್ದು ಸಾಕು, ಉಡುಪಿಗೆ ಹೋಗಿ ಆ ಮುದಿ ಸ್ವಾಮಿಗಳ ಸೇವೆಯನ್ನು ಮಾಡು, ಅವರ ಮುಖಾಂತರ ಅವರ ಮಂತ್ರಾಕ್ಷತೆಯನ್ನು ಪಡಿ, ಅವರ ಮುಖಾಂತರ ನಾನು ನಿನಗೆ ಅನುಗ್ರಹ ಮಾಡ್ತೇನೆ ಅಂತ ಹೇಳಿ ಕನಸಿನಲ್ಲಿ ಶ್ರೀ ರಾಘವೇಂದ್ರ ಗುರು ಸಾರ್ವಭೌಮರು ಬಂದು ಭಕ್ತರಿಗೆ ಹೇಳಿದ್ದು. ಆ ಪ್ರಕಾರ ಅವರು ಉಡುಪಿಗೆ ಬಂದು ಶ್ರೀ ಸುಧೀಂದ್ರ ತೀರ್ಥರ ಸೇವೆ ಮಾಡಿ ಉದ್ಧಾರವಾದದ್ದು ಈ ಕಥೆ ಬಹಳ ಪ್ರಸಿದ್ಧವಾಗಿದೆ. ಅದೇ ರೀತಿ ಉಡುಪಿಯಲ್ಲಿ ಶ್ರೀಕೃಷ್ಣ ಮಠದ ಮುಂದೆ ಮೊಟ್ಟ ಮೊದಲಿಗೆ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ವೃಂದಾವನವನ್ನು ಸ್ಥಾಪನೆ ಮಾಡಿದವರು ಕೂಡ ಅದು ಸುಧೀಂದ್ರ ತೀರ್ಥರೇ ಆಗಿದ್ದಾರೆ. ಅವರ ಒಂದು ರಾಘವೇಂದ್ರ ಸ್ವಾಮಿಗಳವರ ವಿಶೇಷ ಅನುಗ್ರಹವು ಕೂಡ ನಮ್ಮ ಪರಮಗುರುಗಳಾದ ಶ್ರೀ ಸುಧೀಂದ್ರ ತೀರ್ಥರ ಮೇಲೆ ಇತ್ತು. ಬನ್ನಂಜೆ ಗೋವಿಂದಾಚಾರ್ಯರ ಮನೆಯಲ್ಲಿಯೂ ಕೂಡ ರಾಯರ ವೃಂದಾವನವನ್ನು ಸ್ಥಾಪನೆ ಮಾಡಿದ್ದು ಅದು ಶ್ರೀ ಸುಧೀಂದ್ರ ತೀರ್ಥರು. ಹೀಗೆ ಮಂತ್ರಾಲಯ ಶ್ರೀ ರಾಘವೇಂದ್ರ ಗುರು ಸಾರ್ವಭೌಮರ ಸುಧೀಂದ್ರ ತೀರ್ಥರ ಒಂದು ಆಧ್ಯಾತ್ಮಿಕವಾದಂತಹ ಸಂಬಂಧ ಅದು ಅತ್ಯಂತ ಗುಪ್ತವಾಗಿತ್ತು, ಅತ್ಯಂತ ರಹಸ್ಯವಾಗಿತ್ತು. ಅವರ ಅನುಗ್ರಹವನ್ನು, ರಾಯರ ಅನುಗ್ರಹವನ್ನು ಸುಧೀಂದ್ರ ತೀರ್ಥರ ಮುಖಾಂತರ ಭಕ್ತರಿಗೆ ಅವರು ನೀಡ್ತಾ ಇದ್ದರು ಎಂಬುದನ್ನು ಕೂಡ ನಾವು ಗಮನಿಸಬೇಕು. ಅಂತಹ ಒಂದು ಮಹಾಮಹಿಮರಾದಂತಹ ಶ್ರೀ ಸುಧೀಂದ್ರ ತೀರ್ಥರ ಅನುಗ್ರಹ ನಮಗೆಲ್ಲರಿಗೂ ಆಗಲಿ ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಪ್ರಾರ್ಥಿಸ್ತಾ ಇದ್ದೀವಿ.